ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಮೀನಾಕ್ಷಿ ಮತ್ತೆ ಶರತ್ ಒತ್ತಾಯಕ್ಕೆ ಮಣಿದು ಡಾಕ್ಟರ್ ಬಳಿ ಬರೋ ಲಕ್ಷ್ಮಿಗೆ ಡಾಕ್ಟರ್ ಕ್ಯಾನ್ಸರ್ ಸ್ಟೇಜ್ ಮಿತಿ ಮೀರಿದೆ ಅಂತಾರೆ. ಹಾಸ್ಪಿಟಲ್ನಿಂದ ನೇರವಾಗಿ ಗೋಲ್ಡ್ ಮಣಿ ಮನೆಗೆ ಬರೋ ಲಕ್ಷ್ಮಿ ಗೋಲ್ಡ್ ಮಣಿಗೆ 1 ವಾರ ಗಡುವು ಕೊಟ್ಟು ಲ್ಯಾಂಡ್ ಪ್ರಾಬ್ಲಮ್ನ ಬಗೆಹರಿಸಬೇಕು ಅಂತ ವಾರ್ನ್ ಮಾಡಿ ಹೋಗ್ತಾಳೆ. ಮುಂದೆ ಅದಿತಿ, ನನ್ನನ್ನು ಒಂಟಿಯಾಗಿರಕ್ಕೆ ಬಿಟ್ಬಿಡು. ನನ್ನನ್ನು ಏನು ಕೇಳಬೇಡ. ದಯವಿಟ್ಟು ನನ್ನಿಂದ ದೂರ ಇರು. ನಾನೇನಾದರೂ ತಪ್ಪು ಮಾಡಿದ್ನಾ? ಎಷ್ಟು ಥಿಂಕ್ ಮಾಡಿದ್ರು ಜಗನ್ ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದು ಗೊತ್ತೇ ಆಗ್ತಿಲ್ವಲ್ಲ. ಅದಿತಿ, ಊಟ ಮಾಡ್ಬಾ. ಬೇಡ ಲಕ್ಷ್ಮು, ನಂಗೆ ಹಸಿವಿಲ್ಲ. ಓದೋದೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಯಾ? ನಿನ್ ಫೇವ್ರೇಟ್ ಸಾಂಬಾರ್ ಮಾಡಿದೀನಿ, ಸ್ವಲ್ಪ ಊಟ ಮಾಡ್ಬಾ. ಬಾಬಾ ಬಾ 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 ಬಾ. ಊಟ ಮಾಡು. ಇನ್ನೊಂದ್ಸಲಿ ಮಾತಾಡ್ಸಕ್ ಬಂದ್ರೆ ನಾನು ಕಾಲೇಜ್ಗೆ ಬರಲ್ಲ. ಲಕ್ಷ್ಮು, ನಂಗೆ ಸಾಕು, ನಂಗೆ ಊಟ ಬೇಡ. ಅದಿತಿ. ಲಕ್ಷ್ಮಿ, ಅದಿತಿಗೆ ಏನಾಗಿದೆ? ಯಾಕೆ ಒಂಥರ ಇರ್ತಾಳೆ? ಅದು ಎಕ್ಸಾಮ್ ಹತ್ರ ಬಂತಲ್ಲ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತಿರ್ತಾಳೆ. ಅದಕ್ಕೆ ಊಟ ಬೇಡ ಅನ್ಸಿರ್ಬೋದು. ನಾನು ಅವಳಿಗೆ ಬೇರೆ ಏನಾದರೂ ಮಾಡ್ಕೊಡ್ತೀನಿ, ನೀವು ಊಟ ಮಾಡಿ. ಅದಿತಿ ಫೋನ್ ಮಾಡ್ತಾ ಇದ್ದಾಳೆ. ಪರವಾಗಿಲ್ಲ, ಚೆನ್ನಾಗೆ ವರ್ಕ್ ಆಗ್ತಾ ಇದೆ. ಯಾಕೆ ಒಂದು ಫೋನ್ ತೆಗಿತಾ ಇಲ್ಲ? ಟೆಕ್ಸ್ಟ್ ಮಾಡ್ತೀನಿ. ಯಾಕೆ ಅವ್ನು ರಿಪ್ಲೈ ಮಾಡ್ತಿಲ್ಲ? ಸಾರಿ. ಅದಿತಿ, ಯಾಕದಿತಿ ಊಟ ಅರ್ಧಕ್ಕೆ ಬಿಟ್ಟು ಬಂದೆ? ಏನಾಯ್ತು? ಆಗ್ಲೇ ಹೇಳಿದ್ನಲ್ಲ, ಹಸುವಾಗ್ತಿರ್ಲಿಲ್ಲ. ನಿಜ ಹೇಳು ಮಗಳೇ, ಕಾಲೇಜಲ್ಲಿ ಏನಾದರೂ ತೊಂದರೆನಾ? ಇಲ್ಲ ಇಲ್ಲ ಲಕ್ಷ್ಮು, ಅದು ಸ್ವಲ್ಪ ತಲೆನೋವ್ತಾ ಇತ್ತು. ತಲೆನೋವಾ? ಇರು, ಏನಾದರೂ ಹಚ್ತೀನಿ. ಏನು ಬೇಡ. ಹಗಲು ರಾತ್ರಿ ಎಂದೇ ಓದ್ತೀಯಲ್ಲ, ಅದಕ್ಕೆ ತಲೆನೋವು ಬರೋದು. ಈಗ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಬೆಳಿಗ್ಗೆ ಬಂದು ನಾನೇ ಎಬ್ಬಿಸ್ತೀನಿ, ಆಗ ಓದು ಅಂತೆ. ಬಾ ಮಲ್ಗು.
ಜೆ.ಕೆ. ಸರ್, ಆ ಕೆರೆ ಏರಿ ಎರಡು ಕವರ್ ಆಗೋಗಿ ಫೋಟೋ ತೆಗೀರಿ. ಏರಿ ಮತ್ತು ಕೆರೆ. ಓಕೆ. ಇಲ್ಲಿಂದ ಎರಡು ಕವರ್ ಆಗೋದಿಲ್ಲ. ಬೆಟರ್ ಐ ವಿಲ್ ಟ್ರೈ ಫ್ರಮ್ ದಟ್ ಪ್ಲೇಸ್. ಅಲ್ಲಿಂದ ಟ್ರೈ ಮಾಡ್ತೇನೆ. ಎರಡು ಕವರ್ ಆಗ್ಬೋದು. ಓಕೆ ಜೆ.ಕೆ. ಓಕೆ. ನೀನೇನ ಲ್ಯಾಂಡ್ ಮಾಫಿಯಾ ಬಗ್ಗೆ ನ್ಯೂಸ್ ಮಾಡಿರೋದು? ಏಯ್, ಯಾರು ನೀವೆಲ್ಲ? ಅಡ್ರೆಸ್ ಫೋನ್ ನಂಬರ್ ಎಲ್ಲ ಹೇಳ್ತೀವಿ. ಏಯ್, ಒಳ್ಳೆ ಫಿಲಮ್ ಹೀರೋಯಿನ್ ತರ ಇದೆಯಾ? ಸಿನಿಮಾ ಅಡುಗೆ ಅಂತ ವಿಷಯ ಬರೆಯೋದು ಬಿಟ್ಟು ಈ ಲ್ಯಾಂಡ್ ವಿಷಯಕ್ಕೆ ಯಾಕೆ ಕೈ ಹಾಕ್ತಿದ್ಯಾ? ಏನ್ರೋ ಧಮ್ಕಿ ಹಾಕಕ್ ಬಂದಿದ್ದೀರಾ? ಇರಿ, ನಿಮ್ಗೇನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಫೋಟೋ ವಯಸ್ಸಲ್ಲಿ ಇವಳಿಗಿಂತ ದೊಡ್ಡಂತಾನೆ ನೀನಾದ್ರೂ ಬುದ್ಧಿವಾದ ಹೇಳ್ಬೇಕು ತಾನೆ ಇವಳಿಗೆ. ಹುಡುಗಿ ಚೆನ್ನಾಗಿದ್ದಾಳೆ, ಫೋಟೋ ತೆಗ್ದಿ ಫೇಸ್ಬುಕ್ ಅಲ್ಲಿ ಹಾಕೋ. ಅದನ್ ಬಿಟ್ಟು ಈ ಫೋಟೋ ತೆಗ್ದಿ ಮೇಲಕ್ಕೆ ಹೋಗ್ಬೇಡ. ನಮ್ ಕೆಲಸ ನಾವು ಮಾಡ್ತೀವಿ, ನಿಮ್ಗೇನ್ರೋ? ಲೇ ಫೋಟೋ, ಇದು ನಮ್ ಲ್ಯಾಂಡು, ನಾವ್ ಬೇಕಾಗಿದ್ ಮಾಡ್ತೀವಿ. ಮನೆ ಕಟ್ತೀವಿ ಅಥವಾ ಎಣ ಉಣ್ತೀವಿ, ನಿನಗೇನು? ಇದೇ ಲಾಸ್ಟ್. ಈ ಏರಿಯಾದಲ್ಲಿ ಏನಾದ್ರೂ ಕಾಣಿಸ್ಕೊಂಡ್ರೆ ಇಲ್ಲೇ ಊಟ ಹಾಕ್ಬಿಡ್ತೀವಿ. ಹುಷಾರ್. ಜೆ.ಕೆ. ಸರ್, ಇವ್ರಿಗೆ ಹೇಗೆ ಗೊತ್ತಾಯ್ತು ನಾವಿಲ್ಲಿದ್ದೀವಿ ಅಂತ? ಆ ರಾಘವ್ ಏನಾದ್ರು ನಾವು ಫೋಟೋ ತೆಗೆಯೋದನ್ನ ನೋಡಿ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರ್ಬೋದಾ? ಎಸ್, ಅವನೇ ಆಗಿರ್ತಾನೆ. ಬೇರೆ ಯಾರಿಗೂ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡು ಶ್ವೇತಾ, ಅದು ಯಾರು ಎತ್ತ ಅಂತ ನಾವು ಆಮೇಲೆ ನೋಡೋಣ. ಅಯ್ಯೋ ಶ್ವೇತಾ, ಇಷ್ಟೊಂದು ರಕ್ತ ಬರ್ತಾಯಿಯಮ್ಮ. ನಡಿ, ಮೊದಲು ಆಸ್ಪತ್ರೆಗೆ ನಡಿ. ಇಲ್ಲ ಜೆ.ಕೆ. ಸರ್, ಮೊದಲು ಎಡಿಟರ್ ಸರ್ಗೆ ಫೋನ್ ಮಾಡಬೇಕು. ಇಲ್ಲಿ ಏನಾಗಿದೆ ಅಂತ ಅವ್ರಿಗೆ ಹೇಳಬೇಕು. ನೋಡು, ನಾವು ಆಸ್ಪತ್ರೆಗೆ ಹೋಗ್ತಾ ಕೂಡ ಆ ಕೆಲಸ ಮಾಡ್ಬೋದು. ಮೊದಲು ಆಸ್ಪತ್ರೆಗೆ ನಡಿ. ನಡಿ, ನೀನು ಹೇಳ್ತೀನಿ ಪ್ಲೀಸ್. ಪ್ರಿಯಾ, ನಾನು ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಹೌದಾ? ಗುಡ್ ಲಕ್. ಆ ಸಾಯಿನಾಥಿಂದ ಏನ ನಿನ್ ಕೆಲಸ ಸಿಗ್ಲಿ. ಹಾಗೆ ದೇವಸ್ಥಾನಕ್ಕೂ ಹೋಗ್ತೀನಿ. ಈ ಡ್ರೆಸ್ಸಲ್ಲಿ ಹೋಗ್ತೀಯಾ? ಸೀರೆ ಉಟ್ಕೊಂಡು ಹೋಗು. ನನ್ನ ಹತ್ರ ಸೀರೆನೇ ಇಲ್ಲ ಅಕ್ಕ, ನಾನೇನು ಮಾಡಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನನ್ನ ಹತ್ರ ಇದೆ ಅಲ್ವಾ, ಬಾ ಕೊಡ್ತೀನಿ. ಇದರಲ್ಲಿ ಯಾವ ಸೀರೆ ಇಷ್ಟನೋ ಅದನ್ನ ತಗೋ. ಅಕ್ಕ, ಇಷ್ಟರಲ್ಲಿ ನಿಮ್ಗೆ ಇಷ್ಟವಾದ ಸಾರಿ ಯಾವುದು? ಈ ಸೀರೆ. ಯಾಕಂದ್ರೆ ರಾಘವ್ ನನ್ನ ಮದುವೆ ಆದ್ಮೇಲೆ ಕೊಡ್ಸಿರೋ ಮೊದಲನೇ ಗಿಫ್ಟ್. ವಾವ್ ಅಕ್ಕ, ಈ ಸಾರಿ ಸೂಪರ್ ಆಗಿದೆ. ನಾನು ಇವತ್ತು ಇದನ್ನೇ ಉಟ್ಕೋತೀನಿ. ಪ್ರಿಯಾ, ಲಕ್ಷ್ಮಿ, ನೀನ್ ಎಲ್ಲಿದ್ದೀಯಾ? ಈಗ ನೋಡು ತಮಾಷೆನ. ಅಕ್ಕ, ಹೇಗೆ ಕಾಣಿಸ್ತಿದೆ ಈ ಸಾರಿ? ಸಾರಿ ಅಕ್ಕ ಇದಾರೆ ಅನ್ಕೊಂಡು ಬಂದೆ. ಅಕ್ಕ, ಪ್ರಿಯಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಈ ಸೀರೆ ನನ್ಗಿಂತ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆ.
ಅಲ್ಲ, ನೀನು ದೇವಸ್ಥಾನಕ್ಕೆ ಹೋಗ್ತೇನೆ ಅಂದೆ ಅಲ್ವಾ? ನೋಡು, ಈ ಥರ ಕೂದಲು ಬಿಟ್ಕೊಂಡು ಹೋದ್ರೆ ಏನು ಚೆನ್ನಾಗಿರುತ್ತೆ. ನೀನು ಹೋಗಿ ಜಡೆ ಹಾಕೊಂಡು ಹೋಗು. ಆಯ್ತಕ್ಕ. ಲಕ್ಷ್ಮಿ, ಹಾ ಬಂದೆ. ಲಕ್ಷ್ಮಿ ಬಂದೆ. ಏನ್ರಿ? ನಿನ್ನ ಹತ್ರ ಎಷ್ಟು ಸೀರೆ ಇದೆ? ಒಂದ್ಸರಿ ಎಣ್ಸೋಕೆ ಅಂತ ಕೂತ್ಕೊಂಡೆ, 100ರ ಮೇಲೆ ಎಣ್ಸಕ್ಕೆ ಬೋರ್ ಆಯ್ತು. ಯಾಕ್ರಿ? ಲಕ್ಷ್ಮಿ, ನಾನು ತಮಾಷೆ ಮಾಡ್ತಾ ಇಲ್ಲ. ಆ ಪ್ರಿಯಾಗೆ ಯಾಕೆ ನೀನು ಸೀರೆ ಕೊಟ್ಟೆ? ಲೇ ರಾಘವ, ಯಾಕೋ ಇತ್ತೀಚೆಗೆ ಅತಿಯಾಗಿ ಆಡ್ತಾ ಇದೀಯಾ? ಪ್ರಿಯಾ ಲಕ್ಷ್ಮಿ ಸೀರೆ ಉಟ್ಕೊಂಡ್ಲು ಅಷ್ಟೇ ತಾನೇ, ಅದಕ್ಕೆ ಯಾಕೆ ಆಕಾಶ ಭೂಮಿ ಒಂದು ಮಾಡೋ ತರ ಒದರಾಡ್ತಾ ಇದೀಯಾ? ಅಮ್ಮ, ನಿನಗೊಂದೊಂದು ಬರೀ ಸೀರೆ ಆಗಿರ್ಬೋದು, ಆದ್ರೆ ನನ್ಗೆ ಹಾಗಲ್ಲ. ನಾನು ಲಕ್ಷ್ಮಿ ಮದುವೆ ಆದ್ಮೇಲೆ ಅವಳಿಗೆ ಕೊಡ್ಸಿ ಮೊದಲನೇ ಗಿಫ್ಟ್ ಅದು. ಅದನ್ನ ಅವಳು ಬಿಟ್ಟು ನೀನು ಯಾರೇ ಉಟ್ಕೊಂಡ್ರು ನನಗೆ ಬೇಜಾರಾಗಲ್ವಾ? ಲೇ, ಒಂದ್ ಸಲ ಉಟ್ಕೊಂಡ್ರೆ ಸೀರೆ ಏನ್ ಸೌದ್ ಹೋಗಲ್ಲ ಬಿಡ. ಆ ಸೀರೆ ನನ್ನ ಹಿಂತಿ ಬಿಟ್ಟು ಯಾರೇ ಉಟ್ಕೊಂಡ್ರು ನಂಗೆ ಇಷ್ಟ ಆಗಲ್ಲ. ಮೆತ್ತಗೆ ಮಾತಾಡೋ. ಆ ಹುಡುಗಿ ಕೇಳಿಸ್ಕೊಂಡ್ರೆ ಪಾಪ ಎಷ್ಟು ನೊಂದ್ಕೊಳುತ್ತೋ ಏನೋ. ಸಾರಿ ಅಕ್ಕ, ತಗೊಳ್ಳಿ. ಭಾವನ್ಗಿಷ್ಟೆಲ್ಲ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಸೀರೆ ನೋಡಿದ ತಕ್ಷಣ ಉಟ್ಕೋಬೇಕು ಅಂತ ಆಸೆ ಆಯಿತು, ಉಟ್ಕೊಂಡೆ. ಈ ಸೀರೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತೇ ಈ ಸೀರೆ ಹುಟ್ಟಿದ್ದು, ಫಸ್ಟ್ ಟೈಮ್, ಫಸ್ಟ್ ಡೇ. ತುಂಬ ಆಸೆ ಪಟ್ಟು ಉಟ್ಕೊಂಡೆ, ಆದರೆ ಹೀಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಲೋ ರಾಘವ, ನೋಡು ಆ ಮಗುನ ಪಾಪ. ಪ್ರಿಯಾ, ಆಗಿದ್ದಾಯ್ತು, ಹೋಗೋ ಸೀರೆ ಉಟ್ಕೋ. ಬೇಡ, ನಿಮ್ಮ ಮಾತು ಕೇಳಿ ನಿಮ್ಮ ಫೀಲಿಂಗ್ಸ್ ಏನು ಅಂತ ಅರ್ಥ ಆಯಿತು. ಪ್ರಿಯಾ, ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಹೋಗಿ ಸೀರೆ ಉಟ್ಕೋ. ಬೇಡ. ಪ್ರಿಯಾ, ಈಗ ರಾಘವೇ ಹೇಳ್ತಾ ಇದ್ದಾರಲ್ವಾ, ತಗೋ ಹೋಗಿ ಉಟ್ಕೊಂಡು ಬಾ. ಹೋಗಮ್ಮ ಉಟ್ಕೋ. ನೀವೆಲ್ಲರೂ ಹೇಳ್ತಿದ್ದೀರಾ ಅಂತ ಉಟ್ಕೋತೀನಿ. ರೀ ಹೋಗುವಾಗ ಹಾಗೆ ಪ್ರಿಯಾನ ದೇವಸ್ಥಾನಕ್ಕೆ ಬಿಟ್ಟೋಗ್ರಿ. ಲಕ್ಷ್ಮಿ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಪಾಪ ರೀ, ಇವತ್ತು ಅವಳು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾಳೆ, ಅದಕ್ಕೆ. ಸರಿ, ಥ್ಯಾಂಕ್ ಯು. ರಾಜ ಮುದ್ದು ರಾಜ, ನೂಕುವಂಥ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕೋಪವೇಕೆ, ನಿನಗಾಗಿ ಬಂದೆ, ಒಲವನ್ನು ತಂದೆ, ನನ್ನದೆಲ್ಲ ನಿಂದೆ. ರಾಜ ಮುದ್ದು ರಾಜ, ನೂಕುವಂಥ ಕೋಪ ನನ್ನಲ್ಲೇಕೆ, ಮುದ್ದು ರಾಜ.
ಹೇಳಪ್ಪ. ಫೋನ್ ತೆಗಿತಿಲ್ಲ ಗುರು. ಅಯ್ಯ ಏನೋ ಸ್ವಲ್ಪ ಬಿಸಿ ಅಪ್ಪ, ಅದಕ್ಕೆ ರಿಸೀವ್ ಮಾಡಕ್ ಆಗ್ಲಿಲ್ಲ. ಕೊಡ್ತೀನಿ ಅಂತ ಹೇಳಿ ದುಡ್ಡಲ್ಲಪ್ಪ. ಕೊಟ್ಟಿರೋ ಪುಟ್ಕೋಸಿ 3 ಲಕ್ಷಕ್ಕೆ 3 ಕೋಟಿ ಕೊಟ್ಟರ ತರ ಆಡ್ತೀಯಲ್ಲ. ಈಗೇನು ಅಡ್ಡಕ್ಕೆ ಬರಲ್ವಾ? ಇನ್ಯಾರೋ ಆ ಕೊಂಪೆಲ್ ಕಾರ್ಡ್ಸ್ ಆಡಕ್ ಬರ್ತಾರೆ. ಇನ್ಮೇಲಿಂದ ನನ್ನ ಲೆವೆಲ್ಲೇ ಚೇಂಜ್ ಅಮ್ಮ, ಚೇಂಜು. ಇನ್ಮೇಲಿಂದ ನಾನು ಜ್ಯೂಸ್ ಕುಡ್ಕೊಂಡು ರೇಸ್ ಆಡ್ತೀನಿ. ಏನೇಳು? ಜ್ಯೂಸ್ ಅಂಡ್ ರೇಸ್. ಸ್ವಲ್ಪ ದಿನ ತಡ್ಕೋ, ಅಣ್ಣನ ಅಡ್ರೆಸ್ಸು ಚೇಂಜ್ ಆಗ್ಬಿಡುತ್ತೆ. ಬಂಗ್ಲೆ ಅಡ್ರೆಸ್ ಕೊಡ್ತೀನಿ. ಇವಾಗ ಫೋನ್ ಇಡ್ತೀನಿ. ನೀವು ದಿನ ಇದೇ ರೂಟಲ್ಲಿ ಬರೋದಾ? ಇಲ್ಲ, ನನ್ನಿಂದ ನಿಮಗೆ ತೊಂದರೆ ಆಯ್ತೇನೋ? ಹಾಗೆಲ್ಲ ಏನೂ ಇಲ್ಲ. ಸೀರೆ ವಿಷಯಕ್ಕೆ ಒನ್ಸ್ ಅಗೇನ್ ಐ ಆಮ್ ಸೋ ಸಾರಿ. ಅದೆಲ್ಲ ಹಳೆ ವಿಷಯ, ಬಿಡಿ. ನೀವೇನಾ ಮಿಸ್ಟರ್ ರಾಘವ? ಹೌದು. ಹತ್ತಿ ಜೀಪ್ಗೆ. ಯಾಕೆ, ಏನಾಯ್ತು? ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಕಮಿಷನರ್ ಇಂದ ಆರ್ಡರ್ ಬಂದಿದೆ. ಅರೆಸ್ಟ್ ಮಾಡೋಂಥ ತಪ್ಪು ನಾನೇನು ಮಾಡಿದ್ದೀನಿ ಸರ್? ತಪ್ಪು ಮಾಡದೇ ಇದ್ರು ಹೇಳ್ಕೊಂಡು ಹೋಗೋದಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ವಾ? ಮೊದಲು ಸ್ಟೇಷನ್ ನಡಿ, ಆಮೇಲೆ ಎಲ್ಲ ಹೇಳ್ತೀನಿ. ನೋಡಿ, ನಾನು ಅರ್ಜೆಂಟಾಗಿ ಎಲ್ಲ ಹೊರಟಿದ್ದೀನಿ. ಅದೇನು ವಿಷಯ ಅಂತ ಇಲ್ಲೇ ಹೇಳಿ. ಕೇಳಿದ್ದನ್ನ ಕೇಳಿ ತಲೆ ತಿನ್ಬೇಡ. ಎಲ್ಲ ಸ್ಟೇಷನ್ ಅಲ್ಲಿ ಹೇಳ್ತೀನಿ. ನೀನ್ ಬರ್ಲಿಲ್ಲ ಅಂದ್ರೆ ಒತ್ತು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಮೈಂಡ್ ಯೋರ್ ವರ್ಡ್ಸ್. ಈ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಏನ್ ಮಾಡ್ತಿದ್ದೀರಾ ನೀವು? ನೀನ್ ಯಾರಮ್ಮ? ನಾನು ಪ್ರಿಯಾ, ನೀನು ಸ್ವಲ್ಪ ಸುಮ್ಮನೆ ಇರು. ಸರ್, ನಾನು ಲಾಯರ್ ಜೊತೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಈಗ ನೀವು ಹೊಡಿ. ಏಯ್, ನಾನೇನು ನಿನ್ನ ಮದುವೆ ಕರೆಯಕ್ ಬಂದಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳೋದಿಕ್ಕೆ. ನೋಡೋ, ಕಮಿಷನರ್ ಆರ್ಡರ್ ಆಗಿದೆ, ನಿನ್ನನ್ನ ಅರೆಸ್ಟ್ ಮಾಡಬೇಕು ಅಂತ. ಇಷ್ಟು ಹೊತ್ತು ಟೈಮ್ ಕೊಟ್ಟಿದೆ, ಹೆಚ್ಚಾಯ್ತು. ನಡಿ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ಏನ್ ನೀವು ಅರೆಸ್ಟ್ ಅಂತ ತುಂಬಾ ಹಾರಾಡ್ತಾ ಇದ್ದೀರಾ? ಯಾರು ಇವರು? ಫೇಮಸ್ ಬಿಲ್ಡರ್, ಒಳ್ಳೆ ಹೆಸರಿರೋರು. ಏನೋ ದೊಡ್ಡ ಕ್ರಿಮಿನಲ್ ಅನ್ನೋ ತರ ಅರೆಸ್ಟ್ ಮಾಡ್ತಿದ್ದೀರಲ್ಲ. ಇವ್ರಿಗೆಷ್ಟು ಪವರ್ ಇದೆ ಅನ್ನೋದು ನಿಮಗ್ ಗೊತ್ತಾ? ಏನು ಎದುರಿಸ್ತಾ ಇದ್ದೀರಾ? ಹೆದರಿಸ್ತಾ ಇಲ್ಲ, ಇರೋದನ್ನ ಹೇಳ್ತಿದ್ದೀನಿ. ಪ್ರಿಯಾ, ನೀನು ಸ್ವಲ್ಪ ಸೈಲೆಂಟ್ ಆಗಿರು, ನಾನು ಇದು ನೋಡ್ಕೋತೀನಿ. ನಾನು ಯಾಕೆ ಸೈಲೆಂಟ್ ಆಗಿರ್ಬೇಕು? ಸುಮ್ನೆ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ನೋಡಿದ್ರೆ? ಪ್ರಿಯಾ, ನಾನು ಹೇಳಿದ್ನಲ್ಲ, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ ಬಿಡು. ಏನಾದ್ರೂ ಹ್ಯಾಂಡಲ್ ಮಾಡ್ಕೋ, ಮೊದಲು ನಡಿ ಸ್ಟೇಷನ್ಗೆ. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ತಿಳಿದೆ ಏನೋ ತಪ್ಪಾಗೋಯ್ತು ಸರ್. ಇವ್ರು ಯಾವ ತಪ್ಪನ್ನು ಮಾಡಿಲ್ಲ ಸರ್. ಚಲೋ ಏನೋ ಮಿಸ್ಟೇಕ್ ಆಗಿದೆ. ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಸರ್. ನೋಡಮ್ಮ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ಅಂತ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ಪರವಾಗಿಲ್ಲ ಸರ್, ನನ್ನನ್ನು ಅರೆಸ್ಟ್ ಮಾಡಿ, ಆದ್ರೆ ಇವ್ರು ಬಿಟ್ಬಿಡಿ ಪ್ಲೀಸ್. ನಿಮ್ ಕಾಲಿಡ್ದು ಕೇಳ್ಕೊತೀನಿ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಪ್ರಿಯಾ, ಹೇಳು, ಏನ್ ಮಾಡ್ತಿದ್ಯಾ ನೀನು? ಇಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲ್ಲ ಅಂತ ಹೇಳೋವರೆಗೂ ನಾನು ಇವ್ರ ಕಾಲ್ ಬಿಡಲ್ಲ. ಇವ್ರು ಯಾವ ತಪ್ಪನ್ನು ಮಾಡಿಲ್ಲ. ನೋಡಮ್ಮ, ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಮೊದಲು ಇವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಬೇಡ ಸರ್, ಇವ್ರಿಗೆ ಒಳ್ಳೆ ಹೆಸರಿದೆ. ನೀವೇನಾದ್ರೂ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ಇವ್ರ ಗೌರವ ಮಣ್ಪಾಲಾಗ್ಬಿಡುತ್ತೆ. ಪ್ಲೀಸ್ ಸರ್. ಈ ಕತೆ ಎಲ್ಲ ನಾನು ಕೇಳಕ್ಕಾಗಲ್ಲ. ಸುಮ್ಮನೆ ತೊಂದರೆ ಕೊಡ್ಬೇಡ, ಕಾಲ್ ಬಿಡಮ್ಮ. ನೀವ್ ಇವ್ರನ್ನ ಅರೆಸ್ಟ್ ಮಾಡೋದೇ ಆದ್ರೆ ನನ್ನ ಸಾಯಿಸ್ಬಿಟ್ಟು ಅರೆಸ್ಟ್ ಮಾಡಿ.
ಹತ್ತು ಸುಸ್ತಾಗೋಯ್ತು. ಮಿಸ್ಟರ್ ರಾಘವ್ ಇನ್ನು ನನ್ನ ಬುಟ್ಟಿಗೆ ಬಿದ್ದಾಯ್ತು.